ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕವಿ, ಗಡಿನಾಡ ಗಾಂಧಿ ಎಂದೇ ಪ್ರಸಿದ್ಧರಾಗಿದ್ದ ಸ್ವಾತಂತ್ರ್ಯ ಹೋರಾಟಗಾರ, ಶಿಕ್ಷಕ ಮತ್ತು ಸಮಾಜಮುಖಿ ಚಿಂತಕರಾದ ಕಯ್ಯಾರ ಕಿಞ್ಞ ರೈ ಅವರ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಪ್ರೀತಿಯ ವೀಕ್ಷಕರೇ, ನಾನು ಹರಿಪ್ರೀತ್, ಚಿತ್ರಕೂಟ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ. ಕಯ್ಯಾರ ಕಿಞ್ಞ ರೈ ಅವರು 1915 ಜೂನ್ 8ರಂದು ಕಾಸರಗೋಡು ಜಿಲ್ಲೆಯ ಕಯ್ಯಾರ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕವಿ ಮಾತ್ರವಲ್ಲ, ಶಿಕ್ಷಕ, ರೈತ, ಪತ್ರಕರ್ತ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿಯೂ ಗುರುತಿಸಿಕೊಂಡಿದ್ದರು. ಮಹಾತ್ಮ ಗಾಂಧಿಯವರ ಆದರ್ಶಗಳಿಂದ ಪ್ರೇರಿತರಾಗಿ ದೇಶ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡಿದ್ದರು. ಇವರು ಕನ್ನಡ ಸಾಹಿತ್ಯ ಮತ್ತು ಭಾಷೆಯ ಬೆಳವಣಿಗೆಗಾಗಿ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀಮುಖ, ಐಕ್ಯಗಾನ, ಚೇತನ, ಪುನರ್ನವ ಹಾಗೂ ಕೊರಗ ಮೊದಲಾದ ಕೃತಿಗಳು ಅವರ ಪ್ರತಿಭೆಯನ್ನು ಪ್ರತಿಬಿಂಬಿಸುತ್ತದೆ. ಇವರ ಕೃತಿಗಳು ದೇಶಪ್ರೇಮ, ಮಾನವೀಯತೆ, ಸಮಾಜ ಕಾಳಜಿ ಮತ್ತು ಕನ್ನಡಾಭಿಮಾನಗಳಿಂದ ತುಂಬಿರುತ್ತದೆ. ಇವರು ಸುಮಾರು 33 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಅವರ ಈ ಸೇವೆಯನ್ನು ಗುರುತಿಸಿ 1969ರಲ್ಲಿ ರಾಷ್ಟ್ರದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲಾಯಿತು. ಇವರು ಕನ್ನಡ ಭಾಷೆಯ ಜೊತೆಗೆ ಸಂಸ್ಕೃತ, ತುಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲೂ ಪಾಂಡಿತ್ಯ ಹೊಂದಿದ್ದರು. ಇವರ ಜೀವನದ ವಿಶೇಷತೆ ಸರಳತೆ ಮತ್ತು ದೇಶಪ್ರೇಮ. ನಾನು ಮೊದಲು ರೈತ, ನಂತರ ಶಿಕ್ಷಕ, ಕೊನೆಯಲ್ಲಿ ಕವಿ ಮತ್ತು ಲೇಖಕ ಎಂಬ ಅವರ ಮಾತುಗಳು ಅವರ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಕನ್ನಡ ಸಾಹಿತ್ಯ ಮತ್ತು ಸಮಾಜ ಸೇವೆಯ ಮೂಲಕ ಅವರು ಜನಮನಗಳಲ್ಲಿ ಅಜರಾಮರಾದರು. ಈ ಕನ್ನಡ ನಾಡು ಅವರ ಸೇವೆಯನ್ನು ಸದಾ ಸ್ಮರಿಸುತ್ತದೆ. ಕೊನೆಯದಾಗಿ ಕಯ್ಯಾರ ಕಿಞ್ಞ ರೈ ಅವರ ಭಾಷಾಭಿಮಾನಗಳು ಮತ್ತು ಆದರ್ಶಗಳನ್ನು ಅನುಸರಿಸೋಣ. ಧನ್ಯವಾದಗಳು.